ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಟು ಸಿಂಪಲ್ ಭಾಗ್ಯ ಕಿಚನ್. ಇವತ್ತು ನಾನು ಮಾಡ್ತಿರುವ ರೆಸಿಪಿ ಬಂದು ಹಾಗಲಕಾಯಿ ಪಲ್ಯ. ಸ್ವಲ್ಪನೂ ಕಹಿ ಇಲ್ದಲೆ ಹಾಗಲಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಹಾಗಲಕಾಯಿ, ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ, ಕರಿಬೇವು, ಸಾಸಿವೆ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿಣ, ಎಣ್ಣೆ, ಹುಣಸೆ ಹಣ್ಣು, ಬೆಲ್ಲ, ಉಪ್ಪು. ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಸ್ಟವ್ ಆನ್ ಮಾಡಿ ಒಂದು ಬಾಣಲಿ ಇಡೋಣ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೋಣ. ಹಾಗಲಕಾಯಿ ಹುರಿಯೋದಕ್ಕೆ ಸ್ವಲ್ಪ ಎಣ್ಣೆ ಆದರೆ ಸಾಕಾಗುತ್ತೆ. ಒಂದು 2 ರಿಂದ 3 ಟೀ ಸ್ಪೂನು ಎಣ್ಣೆ ಬಿಸಿಯಾಗಿದೆ. ನಾನು ಒಂದು ಅರ್ಧ ಕೆಜಿ ಅಷ್ಟು ಸಣ್ಣಗೆ ಹಚ್ಚಿಟ್ಕೊಂಡಂತ ಹಾಗಲಕಾಯಿ ತಗೊಂಡಿದ್ದೀನಿ. ತೊಳೆದ್ಬಿಟ್ಟು ತಣ್ಣೀರಲ್ಲಿ ಚೆನ್ನಾಗಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. ಒಂದು ಅರ್ಧ ಕೆಜಿ ಅಷ್ಟು ಚೆನ್ನಾಗಿ ಫ್ರೈ ಮಾಡೋಣ. ಇದನ್ನ ಎಣ್ಣೆ ಒಳಗೆ ಸ್ವಲ್ಪ ಎಣ್ಣೆಗೆ ಚೆನ್ನಾಗಿ ಫ್ರೈ ಆಗ್ಲಿ. ಇದಕ್ಕೇನೆ ಸ್ವಲ್ಪ ಕಲ್ಲುಪ್ಪು ಹಾಕೋಣ. ಕಹಿ ಎಲ್ಲ ಹೋಗುತ್ತೆ, ಹಂಗಾಗಿ ಸ್ವಲ್ಪ ಕಲ್ಲುಪ್ಪು ಹಾಕೋಣ. ಜಾಸ್ತಿ ಏನು ಹಾಕೋದ್ ಬೇಡ, ಒಂದಿಷ್ಟು ಎಷ್ಟಂದ್ರೆ ಸ್ವಲ್ಪ ಕಲ್ಲುಪ್ಪು ಹಾಕಿ ಎಣ್ಣೆ ಫ್ರೈ ಮಾಡಿದ್ರೆ ಹಾಗಲಕಾಯಲ್ಲಿರುವ ಕಹಿ ಎಲ್ಲ ಹೋಗುತ್ತೆ, ವಿಷ ಅವಾಗ ಕಮ್ಮಿ ಆಗುತ್ತೆ. ಹಂಗಾಗಿ ಹಾಗಲಕಾಯಿ ಪಲ್ಯ ಚೆನ್ನಾಗಿರುತ್ತೆ. ಸ್ವಲ್ಪನೂ ಕಹಿ ಇಲ್ದಲೇನೆ ಕಲ್ಲುಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಈ ಥರ ಫ್ರೈ ಮಾಡೋಣ. ಒಂದು 5 ನಿಮಿಷ ಹಾಗಲಕಾಯಿನ ಎಣ್ಣೆಗೆ ಮತ್ತೆ ಕಲ್ಲುಪ್ಪು ಜೊತೆ ಫ್ರೈ ಮಾಡೋಣ. ಚೆನ್ನಾಗಿರುತ್ತೆ ಅವಾಗ. ನೋಡಿ, ಕಲ್ಲುಪ್ಪು ಹಾಕಿದ್ಮೇಲೆ ಈ ತರ ನೀರು ಬಿಟ್ಕೊಳ್ತೈತೆ ಹಾಗಲಕಾಯಿ. ಆ ನೀರೆಲ್ಲನ ಹಿಂಗ್ಬೇಕು, ಅವಾಗ ಕಹಿ ಎಲ್ಲ ಹೋಗುತ್ತೆ. ಉಪ್ಪು ಮತ್ತೆ ಎಣ್ಣೆ ಹಾಕಿ ಫ್ರೈ ಮಾಡ್ಬೇಕಾದ್ರೆ ಸ್ವಲ್ಪ ನೀರು ಬಿಟ್ಕೊಳತ್ತೆ. ಹಾಗಲಕಾಯಲ್ಲಿರೋ ನೀರೆಲ್ಲ ಬಿಟ್ಕೊಳ್ತೈತೆ. ಅದು ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಬೇಕು. ಹಾಗಲಕಾಯಲ್ಲಿ ನೀರೆಲ್ಲ ಹಿಂಡ್ಕೊಂಡಿದೆ, ನೀರೆಲ್ಲ ಖಾಲಿ ಆಗಿದೆ ನೋಡಿ, ಸ್ವಲ್ಪನೂ ನೀರಿಲ್ಲ. ಈ ತರ ಉಪ್ಪಿನ ಜೊತೆ ನೀರೆಲ್ಲ ಹಿಂಗ್ಬೇಕು, ಅವಾಗ್ಲೇ ಹಾಗಲಕಾಯಿ ಚೆನ್ನಾಗಿರುತ್ತೆ. ಹಿಂದಿನ ಕಾಲದಲ್ಲಿ ನೈಟೇ ಹಚ್ಚಿಡೋರು ಹಾಗಲಕಾಯಿ, ಕಹಿ ಎಲ್ಲ ಹೋಗ್ಲಿ, ವಿಷ ಹೋಗ್ಲಿ ಅಂತ. ಈಗ ಅಷ್ಟೊಂದು ತಾಳ್ಮೆ ನಮ್ಗಿಲ್ಲ, ಹಂಗಾಗಿ ಈ ತರ ಮಾಡ್ಕೊಂಡ್ರೆ ಸ್ವಲ್ಪನೂ ಕಹಿ ಬರೋದಿಲ್ಲ. ಆಗಿದೆ ನೋಡಿ, ಕಲರ್ ಚೇಂಜ್ ಐತೆ, ಶೈನಿಂಗು ಬರುತ್ತೆ. ಎಣ್ಣೆಗೆ ಉರ್ದಿರೋದ್ರಿಂದ ಬೇರೆ ಪಾತ್ರೆಗೆ ಹಾಕೋಣ. ಇವಾಗ ಉರ್ದಿರುವಂತ ಹಾಗಲಕಾಯಿ ಬೇರೆ ಪಾತ್ರೆಗೆ ಹಾಕೊಂಡಿದೀನಿ. ಅದೇ ಪಾತ್ರೆಗೆನೆ ಒಂದ್ ಬೌಲ್ ಎಣ್ಣೆ ಹಾಕೋಣ. ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಇದಕ್ಕೆ, ಅಂದ್ರೆ ನಾನು 100 ಗ್ರಾಮ್ ತಗೊಂಡಿದ್ದೀನಿ ಎಣ್ಣೆನೆ. ಅಷ್ಟು ಎಣ್ಣೆ ಬೇಕಾಗುತ್ತೆ ಅರ್ಧ ಕೆಜಿ ಹಾಗಲಕಾಯಿಗೆ. ಎಣ್ಣೆ ಬಿಸಿಯಾಗಿದೆ, ಸಾಸಿವೆ ಹಾಕೋಣ. ಸ್ಪೂನಲ್ಲಿ 1 ಸ್ಪೂನ್ ಹಾಕಿದ್ದೀನಿ. ಸಣ್ಣಗೆ ಹಚ್ಚಿಟ್ಕೊಂಡಂತ ಈರುಳ್ಳಿ, ನಾನು 5 ಈರುಳ್ಳಿ ತಗೊಂಡಿದ್ದೆ. ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಹಾಕ್ತಾ ಇದ್ದೀನಿ ಪಲ್ಯಕ್ಕೆ. ಪಲ್ಯನೂ ಜಾಸ್ತಿ ಆಗುತ್ತೆ, ಆಮೇಲೆ ಟೇಸ್ಟ್ ಚೆನ್ನಾಗಿರ್ತೈತೆ. ಹಾಗಾಗಿ ನಾನು ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಈರುಳ್ಳಿ ಚೆನ್ನಾಗಿ ಹಸಿ ಸ್ಮೆಲ್ ಎಲ್ಲ ಹೋಗಿ ಎಣ್ಣೆ ಫ್ರೈ ಆಗಿದೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಆಗ್ಲೇ ನಾವು ಬೇಕಾಗಿರೋ ಪದಾರ್ಥಗಳಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೋರಿಸಿದ, ಹೀಗಾಗಿ ಇವಾಗ ನಾನು ತೋರಿಸ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ, ಹಸಿ ವಾಸನೆ ಎಲ್ಲ ಹೋಗಿ ಅಷ್ಟೊಂದು 2 ನಿಮಿಷ ಫ್ರೈ ಮಾಡಿ, 2 ಸೆಕೆಂಡ್, 2 ನಿಮಿಷ ಎಲ್ಲ 2 ಸೆಕೆಂಡ್ ಫ್ರೈ ಮಾಡಿದ್ರೆ ಆ ಸ್ಮೆಲ್ ಎಲ್ಲ ಹೋಗುತ್ತೆ, ಹಸಿ ಸ್ಮೆಲ್. ನೋಡಿ, ಈರುಳ್ಳಿನ ಅಷ್ಟೊತ್ತಿಗೆ ಕಲರ್ ಚೇಂಜ್ ಆಗಿದೆ. ಕರಿಬೇವು, ಮತ್ತೆ ನಾನು 4 ಟೊಮೆಟೊ ತಕೊಂಡಿದ್ದೆ. ಟೊಮೆಟೊನ ಅಷ್ಟೇ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೆ, ಹಾಗಾಗಿ 4 ಟೊಮೆಟೊ ಹಾಕ್ತಾ ಇದ್ದೀನಿ. ಟೊಮೆಟೊನ ಅಷ್ಟೇ ಎಣ್ಣೆ ಒಳಗೆ ಈರುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಆಗಲಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಹಾಗಲಕಾಯಿ ಪಲ್ಯ, ಚಪಾತಿ ಜೊತೆ ಮತ್ತೆ ಅನ್ನಕ್ಕೆ, ಸೈಡ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಹಾಗಲಕಾಯಿ ಪಲ್ಯ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ನಾನು ಇವತ್ತು ಹಾಗಲಕಾಯಿ ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ. ನೀವು ಇದೇ ಥರ ನೋಡ್ಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಹಾಕೋಣ. ನಾವು ಆವಾಗಲೇ ಹಾಗಲಕಾಯಿ ಹುರಿಯೋದಕ್ಕೆ ಉಪ್ಪು ಹಾಕಿದ್ದೀವಿ, ಇವಾಗ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ. ಟೊಮಟಮ್ಮ ಬೇಗ ಸಾಫ್ಟ್ ಆಗುತ್ತೆ ಉಪ್ಪು ಹಾಕಿರಿ. ಈರುಳ್ಳಿ ಮತ್ತು ಟೊಮಟೊ ಬೇಗ ಬೇಯುತ್ತೆ, ಹಂಗಾಗಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸೋಣ. ಟೊಮಟೊ ಚೆನ್ನಾಗಿ ಸಾಫ್ಟ್ ಆಗಿದೆ. ಸ್ವಲ್ಪ ಅರಶಿನ ಪುಡಿ ಹಾಕೋಣ ಕಲರ್ಗೆ. ಅರಶಿನ ಪುಡಿ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿದ್ರೆ ಎಲ್ಲರ ಜೊತೆ ಮಿಕ್ಸ್ ಆಗುತ್ತೆ. ಈಗ ನಾವು ಹುರಿದಿರೋಂಥ ಹಾಗಲಕಾಯಿ ನಾವು ಅವಾಗ ಹುರಿದಿಟ್ಕೊಂಡಿದ್ವಂತ ಹಾಗಲಕಾಯಿನ ಈ ಗೊಜ್ಜಿನ ಜೊತೆ ಹಾಕೋಣ. ಹಾಕಿ ಒಂದು 2 ನಿಮಿಷ ಮತ್ತೆ ಫ್ರೈ ಮಾಡೋಣ, ಚೆನ್ನಾಗಿರುತ್ತೆ. ಹಾಗಲಕಾಯಿ ಚೆನ್ನಾಗಿ ಬೆಂದಿದೆ. ಈಗ ನಾನು ತಗೊಂಡಂಥ ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ತುರಿ, ಒಂದು ಅರ್ಧ ಹೋಳು ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಹುಣಸೆ ಹಣ್ಣು ಒಂದು 5 ನಿಮಿಷ ನೀರಲ್ಲಿ ನೆನೆಸಿದ್ದೆ, ಹುಣಸೆ ರಸ ಹಾಕೋಣ. ನಾನು ಜಾಸ್ತಿ ನೀರು ಯೂಸ್ ಮಾಡ್ತಾ ಇಲ್ಲ, ಎಣ್ಣೆಲ್ಲೇ ಮಾಡ್ತಾ ಇದ್ದೀನಿ, ಹಂಗಾಗಿ ಸ್ವಲ್ಪ ಹುಣಸೆ ರಸ ಹಾಕಿದ್ರೆ ಸಾಕಾಗುತ್ತೆ, ನೀರೇನು ಹಾಕೋದು ಬೇಡ. ಹುಣಸೆ ರಸ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಎಲ್ಲದಕ್ಕೂ. ಅವಾಗ ಹುಣಸೆ ಹಣ್ಣಿನ ರಸ ಎಲ್ಲಕ್ಕೂ ಹಿಡಿಯುತ್ತೆ, ಆಗ ಕಹಿನೂ ಕಮ್ಮಿ ಆಗುತ್ತೆ. ಹಂಗಾಗಿ ಈಗೆಲ್ಲ ಮಿಕ್ಸ್ ಮಾಡೋಣ ಚೆನ್ನಾಗಿ. ಹುಣಸೆ ಹಣ್ಣಿನ ರಸ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಸ್ವಲ್ಪ ಧನಿಯಾ ಪುಡಿ ಹಾಕೋಣ. ಧನಿಯಾ ಪುಡಿ ಏನು ಜಾಸ್ತಿ ಬೇಡ, 1.5 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೋಣ. ಮತ್ತು ನಿಮಗೆ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿ ಹಾಕಿ. ನಾನು ಹಸಿಮೆಣ್ಸಿಕಾಯನ್ನು ಬಳಸಿಲ್ಲ, ಹಂಗಾಗಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟಕ್ಕೆ ಖಾರದ ಪುಡಿ ಹಾಕ್ಕೊಳ್ಳಿ. ನಾನು 1.5 ಟೀ ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ. ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿದರೆ ರುಚಿಯಾದ ಹಾಗಲಕಾಯಿ ಪಲ್ಯ ರೆಡಿ ಆಗುತ್ತೆ.
ಒಂದು 5 ನಿಮಿಷ ಇದು ಚೆನ್ನಾಗಿ ಎಣ್ಣೆ ಬೇಯಲಿ, ಎಲ್ಲ ಮಸಾಲೆ ಎಲ್ಲ ಹಿಡ್ಕೊಳುತ್ತಾಗ ಲಾಸ್ಟಲ್ಲಿ ಕೊತ್ತಂಬರಿ ಹಾಕಲ್ಲ ಹೇಳಿ. ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕೋಣ. ಬೆಲ್ಲ ಹಾಕಿದರೆ ಹಾಗಲಕಾಯಿ ಪಲ್ಯ ಅದ್ರ ಟೇಸ್ಟೇ ಬೇರೆ ಥರ ಇರುತ್ತೆ. ಯಾವುದೇ ಅಡುಗೆಗಾಗಲಿ ನಾವು ಸ್ವಲ್ಪ ಬೆಲ್ಲ ಬಳಸಿದ್ರೆ ಚೆಂದ. ಈಗ ಹಂಗಾಗಿ ನಾನು ಸ್ವಲ್ಪ ಬೆಲ್ಲ ಬಳಸೋದು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಎಲ್ಲ ಅಡುಗೆಗೂ ಬೆಲ್ಲ ತಿನ್ಬೇಕು, ಸಕ್ಕರೆಗಿಂತ ಬೆಲ್ಲ ಚೆಂದ. ಹಂಗಾಗಿ ಟೇಸ್ಟ್ ಬರುತ್ತೆ ಅಡುಗೆಗಳು. ಬೆಲ್ಲ ಬಳಸೋದ್ರಿಂದ ಅಡುಗೆ ತುಂಬ ಟೇಸ್ಟ್ ಬರುತ್ತೆ. ಸ್ವಲ್ಪ ಹಂಗಂತ ಹೇಳಿ ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪ ಬೆಲ್ಲ ಹಾಕಿದರೆ ಆಗುತ್ತೆ ಟೇಸ್ಟ್ಗೋಸ್ಕರ. ನೋಡಿ ಹಾಗಲಕಾಯಿ ಪಲ್ಯ ರೆಡಿ ಆಗ್ತಾ ಇದೆ. ಈಗ ಕೊತ್ತಂಬರಿ ಹಾಕೋಣ. ನಾನು ಇವತ್ತು ವೈಟ್ ಹಾಗಲಕಾಯಿ ತಗೊಂಡಿದ್ದೀನಿ. ವೈಟ್ ಹಾಗಲಕಾಯಲ್ಲಿ ಕಹಿ ಕಮ್ಮಿ ಇರುತ್ತೆ, ಹಂಗಾಗಿ ನಾನು ವೈಟ್ ಹಾಗಲಕಾಯಿ ತೊಗೊಂಡಿದ್ದೀನಿ. ನೀವು 2 ಹಾಗಲಕಾಯಿ ಯೂಸ್ ಮಾಡ್ಬೋದು. ಅದೇ ಮಾಡ್ಬೇಕು ಇದೇ ಮಾಡ್ಬೇಕಂತ ಏನಿಲ್ಲ, ಅದರಲ್ಲೂ ಪಲ್ಯ ಮಾಡ್ಬೋದು. ನಾನು ಇವತ್ತು ವೈಟೇ ತೊಗೊಂಡಿದ್ದೀನಿ. ಕೊತ್ತಂಬರಿ ಹಾಕಿ ಎಲ್ಲ ಮಿಕ್ಸ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಕಲರಾಗಿ ಕಾಣ್ತೈತಿ. ಈಗ ಹಾಗಲಕಾಯಿ ಪಲ್ಯ ಚಪಾತಿ ಜೊತೆ ಸರ್ವ್ ಮಾಡಿದರೆ ತಿಂತಾಯಿದ್ರೆ ತಿನ್ಬೇಕಪ್ಪ ಹೆಂಗೆ ತಿಂದಿದ್ದರೂ ಇನ್ನೂ ಒಂಚೂರು ತಿನ್ನಬೇಕು ಅನ್ನಿಸ್ತಾ ಇರ್ತೈತೆ. ಹಾಗಲಕಾಯಿ ಪಲ್ಯ ಮತ್ತು ಚಪಾತಿ ತುಂಬ ಚೆನ್ನಾಗಿರುತ್ತೆ. ಪಲ್ಯ ರೆಡಿಯಾಗಿದೆ, ಹಾಗಲಕಾಯಿ ಪಲ್ಯ. ನೋಡಿದ್ರಲ್ಲ ವೀಕ್ಷಕರೇ ನಾನು ಹೇಗೆ ಮಾಡಿದೆ ಅಂತ. ರುಚಿಕರವಾದಂಥ ಕಹಿ ಇಲ್ಲದಂಥ ಹಾಗಲಕಾಯಿ ಪಲ್ಯ. ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಮುಂದಿನ ವಿಡಿಯೋಗೋಸ್ಕರ ಕಾಯ್ತಾ ಇರ್ರಿ. ಯಾರನ್ನು ತಿಂದಿದ್ದರೂ ತಿಂದ್ರು ವಾವ್ ಎಷ್ಟು ಸೂಪರಾಗಿದೆ ಹಾಗಲಕಾಯಿ ಪಲ್ಯ ಅಂತೀರಾ. ಹಂಗಾಗಿ ಒಂದ್ಸಲಿ ಮಾಡ್ಕೊಂಡು ತಿನ್ನಿ. ನಾನೀಗ ಸರ್ವ್ ಮಾಡ್ತೀನಿ. ನೋಡಿ ನಾನು ಮಾಡಿರುವಂಥ ಹಾಗಲಕಾಯಿ ಪಲ್ಯನ ಚಪಾತಿ ಜೊತೆ ಚಪಾತಿ ಜೊತೆ ಸರ್ವ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೈತೆ. ನೋಡೋದಕ್ಕೂ ಕಲರ್ಫುಲ್ ಆಗಿದೆ, ಟೇಸ್ಟಿನೂ ಅಷ್ಟೇ ಚೆನ್ನಾಗಿದೆ ಮತ್ತು ಕಲರ್ಫುಲ್ ಆಗಿದೆ. ತುಂಬ ಚೆನ್ನಾಗಿ ಬಂದಿದೆ. ನೀವು ಇದೇ ಥರ ಮಾಡ್ಕೊಳ್ಳಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಬಟನ್ನ ಒತ್ತಿ. ನಾವು ಮಾಡಿರೋಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನು ನಿಮಗೆ ಮೊದಲೇ ತಲುಪುತ್ತೆ.